ನಾವು ಜನಪದ ಕಲೆಗಳ ವೈಭವ ಅನ್ನುವಂತಹ ಒಂದು ಪಾಠದಲ್ಲಿ ಕಂಸಾಳೆ ಮತ್ತು ವೀರಗಾಸೆ ಬಗ್ಗೆ ತಿಳ್ಕೊಂಡಿದ್ವಿ. ಕಂಸಾಳೆಯಲ್ಲಿ ಅರ್ಧ ತಿಳ್ಕೊಂಡಿದ್ವಿ, ಅದು ಯಾವ ರೀತಿ ಇರುತ್ತೆ, ಅದು ಎಷ್ಟೊಂದು ಆಕರ್ಷಕ ಮತ್ತು ಮನಮೋಹಕವಾಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊತಾ ಇದ್ವಿ. ನೆಕ್ಸ್ಟ್, ದೇವರಗುಡ್ಡರು ಜನಪದ ಮಹಾಕಾವ್ಯಗಳಲ್ಲೊಂದಾದ ಮಲೆಯ ಮಹದೇಶ್ವರನ ಕಥೆಯನ್ನು ಪ್ರಧಾನವಾಗಿ ಹಾಡುತ್ತಾರೆ. ಸಾಮಾನ್ಯವಾಗಿ ನಾವು ಹೇಳಿದ್ವಿ ದೇವರಗುಡ್ಡರು ಅಂತ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಜನಪದ ಮಹಾಕಾವ್ಯಗಳು. ಜನಪದಗಳಿಗೆ ಹಿಂಗಿನ ಮಹಾಕಾವ್ಯಗಳು ಅಂತಂದರೆ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲಿ ಜನಪದ ಮಹಾಕಾವ್ಯಗಳಲ್ಲಿ ತುಂಬ ಅನೇಕ ಇವೆ. ಜನಪದರು ಅವಾಗ ಯಾವುದೂ ಏನು ಲಿಖಿತ ರೂಪ ಇರಲಿಲ್ಲ, ಅದನ್ನು ಬರವಣಿಗೆ ರೂಪದಲ್ಲಿ ಮೌಖಿಕವಾಗಿ ಬಂದಿರತಕ್ಕಂಥ ಒಂದು ಗದ್ಯಕಥನ ಈ ಜನಪದ ಅಂತಕ್ಕಂಥದ್ದು. ಅದರಲ್ಲಿ ಮಹಾಕಾವ್ಯ ಏನು ಅಂತಂದರೆ ದೊಡ್ಡ ಒಂದು ಗ್ರಂಥದ ರೂಪದಲ್ಲಿ ಇರತಕ್ಕಂಥದ್ದು ಯಾವುದು ಅಂದರೆ ಅದು ಮಲೆ ಮಹದೇಶ್ವರನ ಕಥೆಯನ್ನು ಹೆಚ್ಚಾಗಿ ಈ ಒಂದು ಕಂಸಾಳೆಯನ್ನು ಬಾರಿಸುವಂಥ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಮಲೆಯ ಮಹದೇಶ್ವರ ಅಂದರೆ ಬೆಟ್ಟದ ಮೇಲೆ ಇರುವಂತಹ ಮಹದೇಶ್ವರನ ಒಂದು ಕಥೆಯನ್ನು, ಅಂದರೆ ಆತನ ಒಂದು ವೃತ್ತಾಂತ, ಬಾಲ್ಯದಿಂದ ಹುಟ್ಟಿದ ಯಾವ ರೀತಿ ಮೆರವಣಿಗೆಯಿಂದ ಎದುರಿಸಿದಂತಹ ಒಂದಷ್ಟು ಮಾಡಿದಂತಹ ಪವಾಡಗಳು ಇವುಗಳೆಲ್ಲವನ್ನ ಏನು ಮಾಡ್ತಾರೆ ಈ ಕಥೆಯಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಈ ಒಂದು ಕಂಸಾಳೆಯಲ್ಲಿ ಯಾವ ವಿಷಯಗಳನ್ನು ಹೇಳ್ತಾ ಹೋಗ್ತಾರಪ್ಪ ಅಂತಂದರೆ ಪಿರಿಯಪಟ್ಟಣದಲ್ಲಿ ಕಾಳಗ ಅಂತಕ್ಕಂಥದ್ದು ನಡೀತೆ. ಕಾಳಗ ಅಂತಂದರೆ ಯುದ್ಧ ನಡೀತದೆ. ಆ ಕಾಳಗ ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಜೊತೆಗೆ ಸಾರಂಗಧರ ಅಂತಕ್ಕಂಥದ್ದು ಅದೊಂದು ಗದ್ಯಕಥನ, ಬಿಳಿಗಿರಿ ರಂಗಸ್ವಾಮಿಯ ಗದ್ಯಕಥನ, ಜೊತೆಗೆ ಬೆಟ್ಟದ ಚಾಮುಂಡಿ ಎನ್ನುವಂತಹ ಒಂದು ಗದ್ಯಕಥನವನ್ನು ಮಾಡ್ತಾರೆ. ಅದರ ಜೊತೆಗೆ ಬಾಲನಾಗಮ್ಮ, ಮುಡುಕು ತೊರೆಯ ಮಲ್ಲಪ್ಪ, ಕೋಳೂರ ಕೊಡಗುಸು ಮೊದಲಾದಂಥ ಈಗಿನ ಹೇಳಿದ್ರಲ್ಲ ಇದರಲ್ಲಿ ಎಲ್ಲ ಒಂದು ಕಥೆಗಳನ್ನು ಏನು ಹೇಳ್ತಾ ಬರ್ತಾರೆ. ಅದರಲ್ಲಿ ಒಂದು ಲೌಕಿಕವಾಗಿರ್ತಕ್ಕಂಥದ್ದು ಅಂತಂದರೆ ಶ್ರೀಸಾಮಾನ್ಯರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದು ಗದ್ಯಕಥನವನ್ನು ಇಲ್ಲಿ ಹೇಳ್ತಾ ಇರ್ತಾರೆ. ಲೌಕಿಕ ಅಂತ ಅಂದರೆ ಶ್ರೀಸಾಮಾನ್ಯರು ಅಂದರೆ ಜನಸಾಮಾನ್ಯರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಧಾರ್ಮಿಕ ಅಂತ ಅಂದರೆ ಧರ್ಮಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದು. ಜೊತೆಗೆ ಐತಿಹಾಸಿಕ ಕಾವ್ಯಗಳನ್ನು ಮಾಡ್ತಾರೆ. ಐತಿಹಾಸಿಕ ಕಾವ್ಯಗಳು ಅಂತಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಷ್ಟೋ ಘಟನೆಗಳು ಏನಾಗಿವೆ ಪ್ರಚಲಿತದಲ್ಲಿವೆ. ಈ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಷ್ಟು ಕಥೆಗಳನ್ನು ಏನು ಮಾಡ್ತಾರೆ ಈ ಒಂದು ಕಂಸಾಳೆಯನ್ನು ಬಾರಿಸುತ್ತಾ ಆ ಒಂದು ಬಾರಿಸುವುದರ ಜೊತೆಗೆ ಆ ಆಡುವಂತಹ ಶೈಲಿ ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮಂಟೇಸ್ವಾಮಿ ಕಾವ್ಯವನ್ನು ಅದರಲ್ಲೂ ಈಗ ಇತ್ತೀಚೆಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಮಂಟೇಸ್ವಾಮಿ ಅಂತಕ್ಕಂಥ ಒಂದು ಕಾವ್ಯ. ಅದರಲ್ಲಿ ಮಂಟೇಸ್ವಾಮಿಯಲ್ಲಿ ಸಿದ್ದಪ್ಪಾಜಿಗೆ ಸಂಬಂಧಿಸಿದಂಥ ಭಾಗವನ್ನು ಕಂಸಾಳೆ ಗದ್ದಿಗೆ ಅಳವಡಿಸಿಕೊಂಡು ನೋಡ್ತಾರೆ. ಈಗ ಜನ ಏನು ಮಾಡ್ತಾರೆ ಹೊಸದಾಗಿ ಟ್ರೈ ಮಾಡ್ತಾರೆ. ಏನೋ ಸಿದ್ದಪ್ಪಾಜಿಯ ಹಾಡನ್ನು ಕಂಸಾಳೆ ಒಂದು ಗದ್ದು ಅಂತಂದರೆ ಆ ಕಂಸಾಳೆಯನ್ನು ಬಾರಿಸುವಂಥ ಬರುವಂಥ ಶಬ್ದದ ಒಂದು ತಾಳಕ್ಕೆ ಲಯಕ್ಕೆ ತಕ್ಕಂತೆ ಏನು ಮಾಡ್ತಾರಪ್ಪ ಅಂತಂದರೆ ಆ ಒಂದು ಕಂಸಾಳೆಯನ್ನು ಬಾರಿಸ್ಕೊಂಡು ಆ ಒಂದು ಹಾಡನ್ನು ಸೇರಿಸಿ ಹಾಡನ್ನು ಆಡ್ತಾರೆ. ಜೊತೆಗೆ ಬೀಸು ಕಂಸಾಳೆ ದೇವರಗುಡ್ಡರ ವಿಶಿಷ್ಟ ನೃತ್ಯ. ಯಾವುದು ಬೀಸು ಕಂಸಾಳೆ ಅಂತಂದ್ರೆ ಏನು ಅಂದರೆ ನಾವು ಫಿಲಮ್ಗಳಲ್ಲಿ ನೋಡ್ತಾ ಹೋಗ್ತೀವಿ. ಆ ಫಿಲಮಲ್ಲಿ ಏನು ಮಾಡ್ತಾರೆ ನೃತ್ಯವನ್ನು ಮಾಡೋದ್ರ ಸಂದರ್ಭದಲ್ಲಿ ಕಂಸಾಳೆಯನ್ನು ಉದ್ದಕ್ಕೆ ಕಟ್ಕೊಂಡಿರ್ತಾರೆ. ದೂರದಲ್ಲಿ ಬೀಸಿ ಹೊಡಿತಾರಲ್ಲ ಅದನ್ನು ನಾವು ಬೀಸು ಕಂಸಾಳೆ ಅಂತ ಕರಿತೀವಿ. ಅದೊಂದು ವಿಶಿಷ್ಟವಾಗಿರ್ತಕ್ಕಂಥ ನೃತ್ಯ. ಅವರು ಬೇರೆದಕ್ಕೋಸ್ಕರ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು. ಕರ್ನಾಟಕದ ಜನಪದ ನೃತ್ಯಗಳಲ್ಲಿ ಅಪೂರ್ವವಾದದ್ದು. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನಪದ ಕಾವ್ಯಗಳಿದೆಯೋ ಅವೆಲ್ಲ ಅಪೂರ್ವವಾಗಿರ್ತಕ್ಕಂಥದ್ದು, ನೋಡಬೇಕು ಅಂತ ಅನ್ನಿಸ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥದ್ದು. ಇದರಲ್ಲಿ ಹಲವಾರು ವಿಧಗಳ ರೀತಿಯಲ್ಲಿ ಇವೆ. ಅವುಗಳು ಯಾವ್ಯಾವಪ್ಪ ಅಂತಂದರೆ ತಾರ್ಬಟ್ಟು, ತಟ್ಬಟ್ಟು ಮುಂತಾದ ಬಗೆಗಳಿವೆ. ತಾರ್ಬಟ್ಟು, ತಟ್ಬಟ್ಟು ಅಂತಕ್ಕಂಥ ವಿಧಗಳು ಈಗ ಹಿಂಗೆ ನಮ್ಮಲ್ಲಿ ಜಾತಿಗಳಲ್ಲಿ ಹಲವಾರು ವಿಧಗಳು ಪಂಗಡಗಳು ಕಂಡು ಬರ್ತಾವೋ ಅದೇ ರೀತಿಯಲ್ಲಿ ಈಗ ನಾವು ನೃತ್ಯಕ್ಕೆ ಹೋದ ಸಂದರ್ಭದಲ್ಲಿ ಗ್ರೂಪ್ ಡ್ಯಾನ್ಸು, ಸೋಲೋ ಡ್ಯಾನ್ಸು, ಅದರಲ್ಲೂ ಗ್ರೂಪ್ ಡ್ಯಾನ್ಸಲ್ಲಿ ಎಥ್ನಿಕ್ ಡ್ಯಾನ್ಸು ತುಂಬ ಹಲವು ವಿಧವಾಗಿ ಬರ್ತಾ ಹೋಗ್ತಾರಲ್ವ. ಆ ರೀತಿಯಲ್ಲಿ ಇನ್ನೂ ಕೂಡ ವಿಧಗಳಿವೆ. 4 ಮಂದಿ ಗುಡ್ಡರು ಒಂದು ಕಡೆ ನಿಂತು, 4 ಮಂದಿಯ ಗುಡ್ಡರು ಅಂತಂದರೆ ಆ ಒಂದು ಮಾದೇಶ್ವರನ ಭಕ್ತರು, ಮಾದೇಶ್ವರನ ಒಕ್ಕಲಿಗೆ ಸೇರಿರ್ತಕ್ಕಂಥವ್ರು ಏನು ಮಾಡ್ತಾರೆ ಒಂದು ಕಡೆ ನಿಂತ್ಕೊಂಡು ಲಿಂಗಬ ಮುದ್ದು ಲಿಂಗಬ ನಮ್ಮ ಮುದ್ದು ಮನೆಯನ ಲಿಂಗಬ ಎಂದು ಹಾಡನ್ನು ಆಡ್ತಾರೆ. ಈ ರೀತಿ ಹಾಡನ್ನು ಅವರು ಆಡ್ತಾರೆ. ಕಂಸಾಳೆ ಹಿಡಿದ ಗುಡ್ಡ, ಕಂಸಾಳೆ ಹಿಡಿದಿರ್ತಾರಲ್ಲ ಆ ಗುಡ್ಡ ಅದ ಏನು ಮಾಡ್ತಾನೆ ತಾಳಕ್ಕೆ ತಕ್ಕಂತೆ ಅವ್ರು ಹಾಡು ಹೇಳ್ತಾ ಇರ್ತಾರಲ್ಲ ಆ ಹಾಡಿಗೆ ತಕ್ಕಂತೆ ಜೊತೆಗೆ ವಿವಿಧ ವಿನ್ಯಾಸದಲ್ಲಿ ಅಂದರೆ ಬೇರೆ ಬೇರೆ ಒಂದು ವಿನ್ಯಾಸಗಳಲ್ಲಿ, ವಿನ್ಯಾಸ ಅಂತಂದರೆ ಡಿಫ್ರೆಂಟ್ ಆದಂತಹ ಸ್ಟೈಲ್ಗಳಲ್ಲಿ ಏನು ಮಾಡ್ತಾರೆ ಬಾರಿಸ್ತಾ ಏನು ಮಾಡ್ತಾರೆ ಕುಣಿತಾ ಇರ್ತಾರೆ, ನೃತ್ಯವನ್ನು ಅವರು ಮಾಡ್ತಾ ಇರ್ತಾರೆ. ತಲೆಯ ಮೇಲೆ ಬಾರಿಸ್ತಾರೆ, ಬೆನ್ನ ಮೇಲೆ ಬಾರಿಸ್ತಾರೆ, ಜೊತೆಗೆ ಕಾಲಿನ ಕೆಳಗಡೆ ನಿಂತ್ಕೊಂಡು ಬಗ್ಗಿ ಬಡಗಿ ಅಂದರೆ ನೃತ್ಯವನ್ನು ಮಾಡ್ತಾ
ತೀವ್ರಗತಿಯಲ್ಲಿ ಫಾಸ್ಟ್ ಆಗಿ, ತೀವ್ರಗತಿ ಅಂದ್ರೆ ಇದು ಫಾಸ್ಟ್, ತುಂಬಾ ಫಾಸ್ಟ್ ಆಗಿ ನರ್ತಿಸುವ ಭಂಗಿ ಆಶ್ಚರ್ಯಕರವಾಗುತ್ತೆ ಅದ್ಭುತ. ಅವರು ಡ್ಯಾನ್ಸ್ ಮಾಡ್ತಕ್ಕಂಥ ಶೈಲಿ ಆಶ್ಚರ್ಯಕರವಾಗಿರುತ್ತೆ. ಆಶ್ಚರ್ಯಕರ ಅಂತಂದ್ರೆ ತುಂಬಾ ನೋಡ್ಲಿಕ್ಕೆ ಚೆನ್ನಾಗಿರ್ತಕ್ಕಂಥ, ನೋಡುವಂಥವರೆಲ್ಲ ಮೈ ಮರಿತಕ್ಕಂಥದ್ದು, ಜೊತೆಗೆ ಅದ್ಭುತವಾಗಿರುತ್ತೆ. ಅದ್ಭುತ ಅಂತಂದ್ರೆ ವಾವ್ ಎಷ್ಟು ಸೂಪರ್ ಆಗಿದೆ ಅಂತ ಅಂತೀವಲ್ವಾ, ಆ ರೀತಿ ಇದೆ. ಒಮ್ಮೊಮ್ಮೆ ಇಬ್ಬರು ಗುಂಡರು ಕಲಿತು ನರ್ತಿಸೋದುಂಟು. ಒಂದೊಂದು ಬಾರಿ ಏನ್ ಮಾಡ್ತಾರೆ, ಇಬ್ಬರು ಗುಂಡರು ಅಂದ್ರೆ ಇಬ್ಬರು ವ್ಯಕ್ತಿಗಳು ಏನ್ ಮಾಡ್ತಾರೆ, ಆ ಒಂದು ಹಾಡಿಗೆ ತಕ್ಕಂತೆ ಏನ್ ಮಾಡ್ತಾ ಹೋಗ್ತಾರೆ, ನೃತ್ಯವನ್ನ ಇಬ್ರು ಸೇರಿ, ಕಲಿತು ಅಂದ್ರೆ ಸೇರಿ ನರ್ತನವನ್ನ ಅಂದ್ರೆ ಡ್ಯಾನ್ಸ್ ಮಾಡ್ತಾರೆ. ಒಬ್ಬರ ಕಂಸಾಳಿಗೆ ಮತ್ತೊಬ್ಬರು ಕುಟ್ಟುತ್ತಾ ಕುಣಿಯಬೇಕಾದ್ರೆ ಆಕರ್ಷಕ, ಒಬ್ಬರ ಒಂದು ಕಂಸಾಳಿಗೆ ಇನ್ನೊಬ್ಬ ಕುಟ್ಟುತ್ತಾ ಇರ್ತಾನೆ ಅಂದ್ರೆ ಶಬ್ದ ಬಾರಿಸ್ತಾ ಇರ್ತಾನೆ. ಆ ಒಂದು ಬಾರಿಸುವಂತಹ ಶೈಲಿ ವೈಖರಿ ಅಂತಂದ್ರೆ ರೀತಿ ಆಕರ್ಷಕವಾಗಿರುತ್ತೆ, ಚೆನ್ನಾಗಿರುತ್ತೆ. ಯಾಕಂದ್ರೆ ಎಕ್ಸ್ಪರ್ಟ್ಗಳು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಬೇರೆಯವ್ರು ಏನ್ ಮಾಡ್ತಾರೆ, ಆ ಒಂದು ಇದರಲ್ಲಿ ಕೈಗಳನ್ನ ಮುದ್ದಾಕ್ಬಿಡ್ತಾರೆ. ಆದ್ರೆ ಅವರು ಏನ್ ಮಾಡಿರ್ತಾರೆ, ಅದನ್ನ ದಿನನಿತ್ಯ ಪ್ರಾಕ್ಟೀಸ್ ಮಾಡಿ ಮಾಡಿ ತುಂಬಾ ಚೆನ್ನಾಗಿ ಕಲಿತಿರ್ತಾರೆ. ಇದ್ರ ಜೊತೆಗೆ ಇನ್ನೊಂದು ಇರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಡೊಳ್ಳು ಕುಣಿತ. ಡೊಳ್ಳು ಕುಣಿತ ಅಂತಕ್ಕಂಥದ್ದನ್ನು ನೋಡಿದ್ರೆ ಸಾಮಾನ್ಯವಾಗಿ ಏನ್ ಮಾಡ್ತಾ ಇದ್ವಿ, ದಸರಾ ಸಂದರ್ಭಗಳಲ್ಲಿ ಈ ಟಾರ್ಚ್ ಲೈಟ್ ಪೆರೇಡ್ ಅಂತಕ್ಕಂಥದ್ದು ಏನ್ ನಡೀತಾ ಇತ್ತು, ಆ ಸಂದರ್ಭದಲ್ಲಿ ಆ ರಾತ್ರಿಯ ಸಂದರ್ಭದಲ್ಲಿ ತಮಟೆ ಮತ್ತೆ ಡೊಳ್ಳು ಎರಡರೂ ಕೂಡ ಆಪೋಸಿಟ್ ಆಗಿ ನಿಂತ್ಕೊಂಡು ನೃತ್ಯವನ್ನು ಮಾಡ್ತಾರೆ. ಅವರ ಒಂದು ಬಾರಿಸುವಂತಹ ಶೈಲಿಗೆ ಇಡೀ ಅಲ್ಲಿರುವಂತವ್ರು ಎಲ್ಲರೂ ಆ ಒಂದು ಮನಸ್ಸಿಗೆ ಮುಟ್ಟುವ ರೀತಿ ನೃತ್ಯವನ್ನ ಅಥವಾ ಒಂದು ಇದು ಬಾರಿಸುವಂತ ರೀತಿ ಚೆನ್ನಾಗಿ ಇರ್ತಿತ್ತು. ಇದು ಜನಪದ ಕಲೆಗಳಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಬೇರೆ ಬೇರೆ ಜನಪದ ಕಲೆಗಳಿಗೆ ಹೋಲಿಸಿದ್ರೆ ಇದು ಬೇರೆ ಹೋಲಿಸಿದ್ರೆ ಇದು ಒಂದು ರೀತಿ ಡಿಫ್ರೆಂಟ್ ಆಗಿದೆ. ಇದು ವಾದ್ಯ ಪ್ರಧಾನ ಕಲೆ. ಒಂದು ಇದರಲ್ಲಿ ಮಾತಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇಲ್ಲ. ವಾದ್ಯ ಪ್ರಧಾನ ಅಂದ್ರೆ ವಾದ್ಯ ಅಂದ್ರೆ ಆ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತಲ್ಲ, ಇನ್ಸ್ಟ್ರೂಮೆಂಟ್ಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡುವಂತಹ ಕಲೆ. ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿರ್ತಕ್ಕಂಥದ್ದು. ಅಂದ್ರೆ ಇದು ಬೀರೇಶ್ವರ ಅನ್ನುವಂತಹ ಸಂಪ್ರದಾಯದವರು, ಅದರಲ್ಲಿ ಆದಿಮತ ಸಮುದಾಯದ ಕುರಿತ ಈಗ ಹಿಂಗೆ ನಾವೇ ಏನು ಗೌಡ ಅಥವಾ ಒಕ್ಕಲಿಗ ಅಂತಕ್ಕಂಥ ಅದರಲ್ಲಿ ಉಪಜಾತಿಗಳು ಯಾವ ರೀತಿ ಬರ್ತಾ ಹೋಗ್ತಾವೋ ಅದೇ ರೀತಿಯಲ್ಲಿ ಇಲ್ಲಿ ಬೀರೇಶ್ವರ ಅನ್ನುವಂಥ ಒಂದು ಸಂಪ್ರದಾಯ ಇದೆ. ಆ ಸಂಪ್ರದಾಯದಲ್ಲಿ ಹಾಲುಮತ ಅನ್ನುವಂಥದ್ದು ಒಂದು ಸಮುದಾಯ, ಒಂದು ಪಂಗಡ ಇದೆ. ಆ ಪಂಗಡಕ್ಕೆ ಸೇರಿರುವಂತಹ ಕುಣಿತವೇ ಯಾವುದು, ಡೊಳ್ಳು ಕುಣಿತ. ಡೊಳ್ಳು ಕುಣಿತ ಅಂತಕ್ಕಂಥ ಬೀರೇಶ್ವರ ಸಂಪ್ರದಾಯದ ಹಾಲುಮತಕ್ಕೆ ಸೇರಿರುವಂತಹ ಅಥವಾ ಸಮುದಾಯಕ್ಕೆ ಸೇರಿರುವಂತಹ ಕುಣಿತ. ಡೊಳ್ಳು ಅಂತಕ್ಕಂಥದ್ದು ಚರ್ಮವಾದ್ಯ. ಚರ್ಮವಾದ್ಯ ಅಂತಂದ್ರೆ ಗೊತ್ತು, ಅಂದ್ರೆ ಚರ್ಮದಿಂದ ಪ್ರಾಣಿಗಳ ಚರ್ಮವನ್ನ ಬಳಸಿ ಮಾಡ್ತಕ್ಕಂಥ ವಾದ್ಯ. ಈಗ ನಾವು ತಮಟೆ ಅಂತ ಹೇಳೋದಿಲ್ವಾ, ಅದೇ ರೀತಿ ಅಂತಕ್ಕಂಥದ್ದು ಡೊಳ್ಳು. ಪೊಳ್ಳು ಪಗಡದ ಎರಡು ಬಾಯಿಗಳಿಗೆ ತೊಗಲೊದಿಸಿದ ಎರಡು ಪರಡೆಗಳನ್ನಿಟ್ಟು ಹಗ್ಗದಿಂದ ಬಿಗಿದಿರುತ್ತಾರೆ. ಇದು ಏನಿರುತ್ತೆ ಅಂತಂದ್ರೆ ಪೊಳ್ಳು ಪಗಡ ಅಂತಂದ್ರೆ ಒಳಗಡೆ ಏನಿರುತ್ತೆ, ಸ್ಪೇಸ್ ಇರುತ್ತೆ. ಸ್ಪೇಸ್ ಇರ್ತಕ್ಕಂಥ ಒಂದು ವಾದ್ಯ ಇರುತ್ತೆ. ಅದನ್ನ ಎರಡು ಬಾಯಿಗಳಿಗೆ, ಆ ಕಡೆ ಈ ಕಡೆ ಎರಡು ಬಾಯಿಗಳಿಗೆ ಏನ್ ಮಾಡ್ತಾರಪ್ಪ, ಈಗ ನಾವು ಮದುವೆಗಳಲ್ಲಿ ಡೋಲು ನೋಡಿದೀವಲ್ವಾ, ಡೋಲು ಅದೇ ರೀತಿ ಇರ್ತಕ್ಕಂಥದ್ದು ಡೊಳ್ಳು. ನೋಡಿದ್ರೆ ಮದುವೆಗಳಲ್ಲಿ ಡೊಳ್ಳು ಮತ್ತೆ ಪಿಪಿ ಊತ ಇರ್ತಾರಲ್ಲ, ಆ ರೀತಿ ಇರ್ತಕ್ಕಂಥದ್ದ ಎರಡು ಪರಡೆಗಳಲ್ಲಿ ಅವರಿಗೆ ತೊಗಲನ್ನು ಹೊದಿಸ್ತಾರೆ. ತೊಗಲು ಅಂದ್ರೇನು, ಚರ್ಮ. ಚರ್ಮದಿಂದ ಮಾಡಿರತಕ್ಕಂತಹ ಚರ್ಮವನ್ನು ಹೊದಿಸಿದಂತ ಎರಡು ಪರಡೆಗಳನ್ನೇ ಸುತ್ತ ಅದು ನೀಟಾಗಿ ಬಿಗಿಯಾಗಿ ಕೂಡ್ಲಿಕ್ಕೆ ಎರಡು ಪರಡೆಗಳನ್ನು ಇಟ್ಟು ಅದು ಒಂದರಿಂದ ಒಂದಕ್ಕೆ ಏನ್ ಮಾಡ್ತಾರೆ, ಹಗ್ಗವನ್ನು ಸೇರಿಸಿ ಅದನ್ನ ಸರಿಯಾಗಿ ಬಿಗಿದ್ರೆ ಟೈಟ್ ಆಗಿರ್ತಾರೆ. ಏನಕ್ಕೆ ಅಂತಂದ್ರೆ ಅದು ಎಷ್ಟು ಟೈಟ್ ಆಗಿರುತ್ತೋ ಅಷ್ಟು ವಾದ್ಯ ತುಂಬಾ ಅದ್ಭುತವಾಗಿ ಬರುತ್ತೆ. ಅದು ವಾದ್ಯ ಅಷ್ಟು ಟೈಟ್ ಆಗಿಲ್ಲ ಅಂದ್ರೆ ಏನ್ ಬರಲ್ಲ, ಅದು ಶಬ್ದ ಅಷ್ಟು ನೀಟಾಗಿ ಬರೋದಿಲ್ಲ. ಅದನ್ನ ಏನಂತ ಕರೀತಾರಪ್ಪ ಅಂತ, ಅದಕ್ಕೋಸ್ಕರ ಹಗ್ಗದಿಂದ ಅದನ್ನ ಬಿಗಿದಿರ್ತಾರೆ. ಬಿಗಿದಂದ್ರೆ ಬಿಗಿಯಾಗಿ ಕಟ್ಟಿರ್ತಾರೆ. ಇದನ್ನು ಎರಡು ಕೈಗಳಿಂದ ಬಾರಿಸ್ಬೋದು. ಒಂದು ಎರಡು ಕೈಗಳಿಂದ ಏನ್ ಮಾಡ್ಬೋದು, ಇದನ್ನ ನಾವು ಬಾರಿಸ್ಬೋದು. ಬಲಗೈಯಲ್ಲಿ ಬಾರಿಸುವ ಗುರಿ ಇರುತ್ತೆ. ಬಲಗೈಯಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಇಲ್ಲಿ ಎಡಗೈಯಲ್ಲಿ ಏನ್ ಮಾಡ್ತಾರೆ, ಇದು ಇನ್ನೊಂದು ಕೆಲವೊಂದು ಇದಿಟ್ಕೊಂಡಿರ್ತಾರೆ ಮದುವೆಗಳಲ್ಲಿ ಬೆರಳುಗಳಿಗೆ ಹಾಕಿರ್ತಾರೆ ನೋಡಿದ್ರೆ ಹಿಂಗೆ ಶಬ್ದ ಬರುವಂಥದ್ದು. ಅದ್ರ ಜೊತೆಗೆ ಬಲಗೈಯಲ್ಲಿ ಗುಣಿ ಅಂತಕ್ಕಂಥದ್ದು ಇರುತ್ತೆ. ಗುಣಿ ಅಂತಂದ್ರೇನು, ಅದು ಬಾರಿಸಕ್ಕೆ ಶಬ್ದ ಬರಲಿಕ್ಕೆ ಕಡ್ಡಿಯನ್ನು ದಪ್ಪ ಕಡ್ಡಿಯನ್ನು ಇಟ್ಕೊಂಡಿರ್ತಾರಲ್ಲ ಅದನ್ನ ಗುಣಿ ಅಂತ ಕರೀತಾರೆ. ಆ ಗುಣಿ ಇರುತ್ತೆ. ಗುಣಿಯಿಂದ ಬಾರಿಸಿದಂತಹ ಗತ್ತಿಗೆ ಅದು ಫಸ್ಟ್ ಗುಣಿಯಿಂದ ಬಾರಿಸ್ತಾರೆ. ಆ ಬಾರಿಸಿದಂತ ಬರುವಂತ ಒಂದು ಗತ್ತು ಬರುತ್ತೆ, ಅದರೊಂದು ಶಬ್ದ ಬರುತ್ತೆ. ಆ ಒಂದು ಶಬ್ದಕ್ಕೆ ಹೊಂದಿಕೆ ಆಗುವಂತೆ ಎಡಗೈಯಿಂದ ಚಾಪ ಹಾಕ್ಬೇಕು. ಅದಕ್ಕೆ ಹೊಂದಿಕೊಳ್ಳುವಂತ ರೀತಿಯಲ್ಲಿ ಚಾಪನ ಹಾಕ್ತಾರೆ. ಎಡಗಡೆಯಿಂದ ಬಾರಿಸ್ತಾರೆ. ಅದನ್ನೇನಂತ ಕರೀತಾರೆ, ಚಾಪು ಅಂತ ಕರೀತಾರೆ. ಚಾಕು ಅಲ್ಲ, ಚಾಪು. ಭರಮದೇವರ ಬ್ರಹ್ಮ ಪಲ್ಲಕ್ಕಿ ಉತ್ಸವ ಕಾಲಕ್ಕೆ ಡೊಳ್ಳು ಬಾರಿಸ್ತಾರೆ. ಡೊಳ್ಳನ್ನು ಯಾವಾಗ ಬಾರಿಸ್ತಾರಪ್ಪ ಅಂತಂದ್ರೆ ಭರಮದೇವರ ಬ್ರಹ್ಮ ಪಲ್ಲಕ್ಕಿ ಉತ್ಸವ ಕಾಲಕ್ಕೆ ಆ ಒಂದು ಹಾಲುಮತ ಸಂಪ್ರದಾಯದವರು ಅವರ ಒಂದು ಏನು ಮನೆ ದೈವ ಅಂತ ಸಹ ಕರೀಬಹುದು. ಆ ಸಂಪ್ರದಾಯಕ್ಕೆ ಸೇರಿರ್ತಕ್ಕಂಥ ದೈವ ಯಾವುದು, ಭರಮದೇವರು. ಅಲ್ಲಿ ಪಲ್ಲಕ್ಕಿ ಉತ್ಸವಗಳನ್ನ ಮಾಡಿರ್ತಾರೆ. ಪಲ್ಲಕ್ಕಿ ಉತ್ಸವ ಗೊತ್ತಲ್ವಾ, ಆ ಒಂದು ಪಲ್ಲಕ್ಕಿ ನೋಡ್ಕೊಂಡು ಉತ್ಸವವನ್ನು ಮಾಡ್ತಾರಲ್ಲ, ಆ ಒಂದು ಕಾಲಕ್ಕೆ ಈ ಡೊಳ್ಳನ್ನು ಬಾರಿಸ್ತಾರೆ. ನೋಡಿ, ನೀವೇ ನೋಡ್ತಿರಲಿಲ್ಲ ಚಿತ್ರದಲ್ಲಿ ಡೊಳ್ಳು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಸಾಮಾನ್ಯವಾಗಿ ಡೊಳ್ಳು ಬಾರಿಸುವವರು ಡೊಳ್ಳನ್ನು ಯಾರು ಬಾರಿಸೋರು, ಸಾಮಾನ್ಯವಾಗಿ ದೇಹದ ಮೇಲುಭಾಗಕ್ಕೆ ಕರಿಯ ಕಂಬಳಿ ಇರುತ್ತೆ. ಕರಿಯದಿಂದ ಮಾಡಿದಂತಹ ಕಂಬಳಿಯನ್ನ ಮೇಲ್ಗಡೆ ದೇಹದ ಸೊಂಟದಿಂದ ಮೇಲ್ಭಾಗಕ್ಕೆ ಧರಿಸಿರ್ತಾರೆ.
ಮೊಳಕಾಲು ಮೇಲೆ ಬರುವಂತೆ ಕಚ್ಚೆ ಪಂಚೆಯನ್ನು ಉಟ್ಟಿರುತ್ತಾರೆ. ಮೊಳಕಾಲು ಅಂತಂದ್ರೆ ಮಂಡಿ ಮೇಲೆ ಬರೋ ರೀತಿಯಲ್ಲಿ ಕಚ್ಚೆ ಪಂಚೆಯನ್ನು ಏನು ಮಾಡಿರ್ತಾರೆ, ಉಟ್ಕೊಂಡಿರ್ತಾರೆ. ಕೆಲವೊಮ್ಮೆ ಹುಲಿಯ ರೀತಿಯ ಚರ್ಮದ ರೀತಿಯ ಉಡುಪನ್ನು ಧರಿಸ್ತಾರೆ. ಹುಲಿಯ ಚರ್ಮದ ರೀತಿಯ ಬಟ್ಟೆಗಳನ್ನು ಕೂಡ ಕೆಲವೊಂದು ಬಾರಿ ಏನ್ ಮಾಡ್ತಾರೆ, ಧರಿಸಿರ್ತಾರೆ. ಯಾರು ಧರಿಸಿರ್ತಕ್ಕಂಥವ್ರು? ಈ ಡೊಳ್ಳನ್ನ ಬಾರಿಸುವಂತವ್ರು, ಡೊಳ್ಳು ಕುಣಿತವನ್ನ ಮಾಡ್ತಕ್ಕಂಥವ್ರು. ಕುಣಿತದ ಕಾಲಕ್ಕೆ ವಾದ್ಯಗಾರರು, ಆ ಒಂದು ಡ್ಯಾನ್ಸ್ ಇರುತ್ತಲ್ವಾ, ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯ ಬಟ್ಟೆಯನ್ನು ಧರಿಸಿರ್ತಾರಪ್ಪ ಅಂತಂದ್ರೆ ಹಸಿರು ಇಲ್ಲವೇ ಕೆಂಪು ಬಣ್ಣದ ಗಗ್ಗರಿ, ಹಸಿರು ಬಣ್ಣ ಅಥವಾ ಕೆಂಪು ಬಣ್ಣದ ಗಗ್ಗರಿ ಅಂದ್ರೆ ಮೇಲೆ ಧರಿಸುವಂತ ಬಟ್ಟೆ, ಅದನ್ನ ಧರಿಸಿರ್ತಾರೆ. ಅಂಗಿ ಟೊಪ್ಪಿಗೆ ತೊಡುವರು. ಗಗ್ಗರೆ ಕೆಲವು ಟೈಮ್ ಏನ್ ಮಾಡ್ತಾರೆ, ಈಗ ನಾವು ದೇವರುಗಳನ್ನು ಕಟ್ಟಲ್ಲ ಅವಾಗೆಲ್ಲ ಹಾಕಿರ್ತಾರಲ್ಲ ಅದನ್ನ ಬಟ್ಟೆ ಅಂತ ಕಟ್ಟ ಜೊತೆಗೆ ಅಂಗಿ, ಶಾರ್ಟ್ ಮತ್ತೆ ಟೋಪಿ ಅಂದ್ರೆ ಕೆಲವು ಟೋಪಿ ಹಾಕಿರ್ತಾರೆ, ಕೆಲವರು ರುಮಾಲ್ ಹಾಕಿರ್ತಾರೆ, ನೋಡಿ ಅಲ್ಲಿ ಪೇಟ ರೀತಿ ಹಾಕಿರ್ತಾರೆ ಅಲ್ವಾ, ಅವುಗಳನ್ನ ಧರಿಸಿರ್ತಾರೆ. ಎರಡು ಕೈಗಳಲ್ಲಿ ಒಂದೇ ಬಣ್ಣದ ಕರವಸ್ತ್ರ ಹಿಡಿದಿರುತ್ತಾರೆ. ಎರಡು ಕೈಗಳಲ್ಲೂ ಒಂದೇ ಬಣ್ಣದ ಕರವಸ್ತ್ರ ಅಂದ್ರೆ ಕರ್ಚೀಫು ಅಂತಕ್ಕಂಥ ನ್ಯಾಪ್ಕಿನ್ ಅಂತ ಕೆಲವರು ಕೈಗೆ ಒರೆಸಲಿಕ್ಕೆ ಕರ್ಚೀಫು, ಹ್ಯಾಂಡ್ ಕರ್ಚೀಫ್ ಅಂತ ಕರಿತೀವಲ್ಲ, ಆ ಕರ್ಚೀಫನ್ನು ಹಿಡಿದಿರ್ತಾರೆ. ಕುಣಿತಕ್ಕೆ ಹಿನ್ನೆಲೆ, ಅವರು ನೃತ್ಯಕ್ಕೆ ಹಿನ್ನೆಲೆಯಾಗಿ ಡೊಳ್ಳನ್ನ ಬಾರಿಸ್ತಾ ಇರ್ತಾರೆ. ಜೊತೆಗೆ ತಾಳ ಅಂದ್ರೆ ಸಣ್ಣದೆರಡು ಬಟ್ಟೆಗಳು ಇಟ್ಕೊಂಡು ಮದುವೆಗಳಲ್ಲಿ ಬಾರಿಸ್ತಾ ಇರ್ತಾರಲ್ಲ ಅದು, ಜೊತೆಗೆ ಕೊಳಲು ಇರುತ್ತದೆ, ಕೊಳಲನ್ನು ನುಡಿಸ್ತಾ ಇರ್ತಾರೆ. ಅದ್ರ ತಕ್ಕಂತೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವರು ಆ ನೃತ್ಯವನ್ನ ಮಾಡ್ತಾ ಹೋಗ್ತಾರೆ. ಯಾವ ಸಂದರ್ಭದಲ್ಲಿ ನೃತ್ಯ ಮಾಡ್ತಾರಪ್ಪ ಅಂತಂದ್ರೆ ಶ್ರಾವಣ ಸೋಮವಾರಗಳ ಸಂದರ್ಭಗಳಲ್ಲಿ, ಶ್ರಾವಣದಲ್ಲಿ ಶೃಂಗಾರ ನಂತರ ಶ್ರಾವಣ ಸೋಮವಾರದ ಸಹ ಕೆಲವೊಂದು ಮಾಡ್ತಾರೆ. ಆ ಶ್ರಾವಣ ಸೋಮವಾರದ ಸಂದರ್ಭಗಳಲ್ಲಿ ಅಮಾವಾಸ್ಯೆಯ ದಿನ, ಅಮಾವಾಸ್ಯೆಗಳೇ ಬರ್ತಾವಲ್ಲ ಅಂತ ಅಮಾವಾಸ್ಯೆಗಳಲ್ಲಿ, ಜೊತೆಗೆ ಯುಗಾದಿ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಶ್ರೇಷ್ಠ ಹಬ್ಬ. ಯಾಕಂದ್ರೆ ನಮ್ಮ ಹಿಂದೂಗಳಿಗೆ ಹೊಸ ವರ್ಷವೇ ಯಾವುದು? ಯುಗಾದಿ. ಆ ಯುಗಾದಿಯನ್ನು ಏನ್ ಮಾಡ್ತಾರಪ್ಪ ಅಂತಂದ್ರೆ ಪಲ್ಲಕ್ಕಿ ಉತ್ಸವದ ತರುವಾಯ, ಪಲ್ಲಕ್ಕಿ ಉತ್ಸವ ನಡೀತದೆ ದೇವರು. ಅದಾದ ಮೇಲೆ ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ನಡೆಯುತ್ತದೆ. ಭರಮದೇವರ ಗುಡಿ ಇದೆಯಲ್ಲ, ಅದ್ರ ಮುಂದೆ ಆ ಡೊಳ್ಳಿನ ಹಾಡುಗಳು, ಡೊಳ್ಳುಗಳನ್ನ ಬಾರಿಸುತ್ತಾ ಆಡುವಂತಹ ಹಾಡುಗಳ ಕಾರ್ಯಕ್ರಮ ನಡೆಯುತ್ತೆ. ಅದರಂತೆ ಭಕ್ತರು ದೇವರ ಮುಂಬೇಡದವರಾಗಿ ಒಬ್ಬರು ಡೊಳ್ಳು ಬಾರಿಸುತ್ತಾ ಹಾಡು ಹೇಳುತ್ತಾರೆ. ಅದೇ ರೀತಿಯಲ್ಲಿ ಕೆಲವು ಭಕ್ತರು, ಆ ದೇವರ ಭಕ್ತರು ಏನ್ ಮಾಡ್ತಾರೆ, ಮುಂಬೇಡ ಅಂದ್ರೆ ಮುಂದೆ ಹಾಡನ್ನ ಆಡ್ತಕ್ಕಂಥವ್ರು, ಅವರಾಗಿ ಒಬ್ಬರು ಡೊಳ್ಳು ಬಾರಿಸುವ ಹಾಡು ಹಾಡ್ತಾರೆ. ಒಬ್ರು ಏನ್ ಮಾಡ್ತಾರೆ, ಡೊಳ್ಳನ್ನ ಬಾರಿಸ್ತಾ ಹಾಡನ್ನ ಹೇಳ್ತಾ ಹೋಗ್ತಾರೆ, ದೇವರ ಹಾಡನ್ನ. ಹಿಮ್ಮೇಳದಲ್ಲಿ ಹಿಂದೆ ನಿಂತ್ಕೊಂಡು ಕೆಲವರು ಏನ್ ಮಾಡ್ತಾರೆ, ತಾಳ ಮತ್ತೆ ಕೊಳಲುಗಳನ್ನ ಬಾರಿಸುತ್ತಾ ಮುಂಬೇಳದವ್ರು ಹೇಳ್ಕೊಟ್ಟು ಹಾಡಿನ ಭಾಗವನ್ನು ಹೇಳ್ತಾರೆ. ಅವ್ರ ಹಿಂಭಾಗದಲ್ಲಿ ನಿಂತ್ಕೊಂಡು ಮುಂದೆ ಯಾರು ಹಾಡನ್ನ ಹೇಳ್ತಾ ಇರ್ತಾರೋ ಅವ್ರು ಏನ್ ಹೇಳ್ಕೊಡ್ತಾರೋ ಅದೇ ಏನ್ ಮಾಡ್ತಾರೆ, ಅವರು ರಿಪೀಟ್ ಮಾಡ್ತಾ ಇರ್ತಾರೆ. ಸಾಮಾನ್ಯವಾಗಿ ಹಾಡಿನ ವಿಷಯ ಯಾವುದಾಗಿರುತ್ತೆ ಅಂತಂದ್ರೆ ದೈವ ಮಹಿಮೆ ಅಥವಾ ದೈವ ಭಕ್ತರ ಕಥೆ ಆಗಿರುತ್ತೆ. ಆ ದೈವ ಮಹಿಮೆ, ದೈವದ ಒಂದು ಮಹಿಮೆ ಅಪಾರವಾಗಿರ್ತಕ್ಕಂಥದ್ದು. ದೈವ ಯಾವ ರೀತಿ ಸಾಮಾನ್ಯರಿಗೆ ಸಹಾಯವನ್ನ ಮಾಡುತ್ತೆ ಅನ್ನತಕ್ಕಂಥದ್ದು, ಭಕ್ತರಿಗೆ ಯಾವ ರೀತಿ ಸಹಾಯ ಮಾಡುತ್ತೆ ಅಂತಕ್ಕಂಥದ್ದನ್ನ ತಿಳಿಸ್ಕೊಡ್ತಕ್ಕಂಥದ್ದು ದೈವ ಮಹಿಮೆ. ಜೊತೆಗೆ ದೈವ ಭಕ್ತರ ಕಥೆ ಆಗಿರ್ತದೆ, ಅಥವಾ ದೈವ ಭಕ್ತರು, ದೈವಾಂಶ ಸಮುದ್ರ ಅಂತ ಹೇಳ್ತಾರೆ, ಅವರೆಲ್ಲ ದೇವರನ್ನ ಅಪರಿಮಿತವಾಗಿ ನಂಬತಕ್ಕಂತಹ ನಿಮ್ಮಂಥವ್ರು ಅಂತವರ ಕಥೆಯನ್ನ ಆ ಒಂದು ಹಾಡಿನಲ್ಲಿ ಬಾರಿಸ್ತಾ ಹೇಳ್ತಾ ಹೋಗ್ತಾರೆ. ಈ ಕಥನ ಕವನಕ್ಕೆ ರಗಳೆಯ ತಕ್ಕ ದಾಟಿ, ಈ ಒಂದು ಕಥೆ ಹೇಳೋದಕ್ಕೆ ರಗಳೆ ಅಂತಕ್ಕಂಥದ್ದು ಒಂದು ಪದ್ಯದ ಒಂದು ವಿಶಿಷ್ಟ ಪ್ರಕಾರ. ಅದ್ರ ಮೂಲಕ ಹಾಡು ಅಂದ್ರೆ ಆ ಹಾಡು ತುಂಬಾ ಚೆನ್ನಾಗಿ ಬರುತ್ತೆ. ಡೊಳ್ಳಿನ ಹಾಡು ಯಾವ ರೀತಿ ಪ್ರಾರಂಭವಾಗಿರುತ್ತಪ್ಪ ಅಂತಂದ್ರೆ, ಸ್ವಾಮಿ ನಮ್ಮಯ್ಯ ದೇವರ ಬಂದಾನ ತಂದಿರೆ ಹಾಡನ್ನು ಹೇಳ್ತಾರೆ. ಸ್ವಾಮಿ ನಮ್ಮಯ್ಯ, ಸ್ವಾಮಿ ಆಗಿರ್ತಕ್ಕಂತಹ ಭರಮದೇವರು, ನಮ್ಮ ದೇವರು ಅವನು ಬಂದಿದ್ದಾನೆ ಬನ್ನಿ. ಗುರುವೇ ನಮ್ಮಯ್ಯ ದೇವರು ಬಂದಾನ ಬಂದಿರಿ, ಗುರುವಾಗಿರ್ತಕ್ಕಂಥವ್ರು, ಎಲ್ಲರಿಗೂ ಮಾರ್ಗದರ್ಶನ ಆಗಿರ್ತಕ್ಕಂಥವ್ರು, ನಮ್ಮ ತಂದೆಯ ಸ್ಥಾನದಲ್ಲಿ ನಿಂತಿರ್ತಕ್ಕಂಥವ್ರು, ಯಾವ ಒಂದು ಭರಮದೇವರು ಬಂದಿದ್ದಾನೆ ಬನ್ನಿ ಎನ್ನುವಂತಹ ರೀತಿಯಲ್ಲಿ ಹಾಡನ್ನು ಹಾಡ್ತಾರೆ. ಬೀರೇಶ್ವರ ಹಾಡು ಬಹಳ ಹಿಂದಿನಿಂದಲೂ ಭಕ್ತರು ಮೌಖಿಕವಾಗಿ ಜತನವಾಗಿ ಕಾಯ್ದುಕೊಂಡು ಬಂದಿರುವ ಉತ್ತಮ ಕಾವ್ಯಗೀತೆ. ಈ ಒಂದು ಬೀರೇಶ್ವರ ಹಾಡು ಅಂತಕ್ಕಂಥದ್ದು ಬಹಳ ಹಿಂದಿನಿಂದಲೂ, ಅನಾದಿ ಕಾಲದಿಂದಲೂ ನಮ್ಮ ಈ ಭಕ್ತರು ಏನ್ ಮಾಡ್ತಾರೆ ಅಂದ್ರೆ ಮೌಖಿಕ ಅಂದ್ರೆ ಬಾಯಿಯಿಂದ ಜತನವಾಗಿ, ಕಷ್ಟ ಬಂದ್ರೆ ಅದನ್ನ ಬಿಟ್ಟಿಲ್ಲ, ಇದುವರೆಗೂ ಏನ್ ಮಾಡ್ತಾರೆ, ಅದನ್ನ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಆ ರೀತಿ ಕಾಯ್ದುಕೊಂಡು ಕಾಪಾಡಿಕೊಂಡು ಬಂದಿರತಕ್ಕಂಥ ಒಂದು ಉತ್ತಮವಾಗಿರುವಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಕಾವ್ಯಗೀತೆ ಅಂದ್ರೆ ಬರವಣಿಗೆ ರೂಪದಲ್ಲಿರುವಂತಹ, ಹಾಡಿನ ರೂಪದಲ್ಲಿ ಬರವಣಿಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಗೀತೆ. ಡೊಳ್ಳಿನ ಹಾಡುಗಳು, ಡೊಳ್ಳಿನಲ್ಲಿ ಬಾರಿಸುವಂತಹ ಹಾಡುಗಳು ಏನು ಹೇಳ್ತಾ ಹೋಗ್ತವೆ ಅಂತಂದ್ರೆ, ಬಾಳೆ ಮುಖ್ಯ, ಒಂದು ಜೀವನ ಅಂತಕ್ಕಂಥದ್ದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಈ ಜೀವನಕ್ಕೆ ಬೀರದೇವರೇ ಬೆನ್ನಾಧಾರ. ಹೇಗೆ ನಮ್ಮ ದೇಹಕ್ಕೆ ಬೆನ್ನೆಲುಬು ಅಂತಕ್ಕಂಥದ್ದು ಇರುತ್ತೋ, ಅದೇ ರೀತಿಯಲ್ಲಿ ನಮ್ಮ ಜೀವನಕ್ಕೆ ಬೆನ್ನೆಲುಬು ಯಾರು? ಈ ಬೀರದೇವರು ಅಥವಾ ಬೀರೇಶ್ವರ ಅಂತಕ್ಕಂಥ ದೇವರೇ ಶ್ರೇಷ್ಠ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗುತ್ತೆ. ಅದನ್ನ ಸಾರಿ ಸಕಲ ಜನರಿಗೆ ಸುಖವಾಗಲೆಂದು ಸಂದೇಶ ನೀಡುತ್ತದೆ. ಅದನ್ನ ಹೇಳಿ ಸಕಲ ಜನರಿಗೆ ಇಲ್ಲಿರುವಂತಹ ಅಥವಾ ಈ ಪ್ರಪಂಚದಲ್ಲಿರುವಂತಹ ಎಲ್ಲಾ ಜನರಿಗೂ ಒಳ್ಳೆಯದಾಗಲಿ ಅಂತ ಸಂದೇಶವನ್ನು ನೀಡುತ್ತೆ. ಸಂದೇಶ ಅಂತಂದ್ರೆ ಮಾಹಿತಿಯನ್ನ ರವಾನಿಸುತ್ತೆ. ಈ ಡೊಳ್ಳು ಕುಣಿತದಲ್ಲಿ ಹಲವಾರು ಕಸರತ್ತು. ಡೊಳ್ಳು ಕುಣಿತದಲ್ಲಿ ಕೆಲವರು ಏನ್ ಮಾಡ್ತಾರೆ, ಕೆಳಗಡೆ ಪಿರಮಿಡ್ ಅನ್ನ ರಚನೆಯನ್ನು ಸಹ ಮಾಡ್ಬೋದು. ಕಸರತ್ತು ಅಷ್ಟೇ ಅಲ್ಲದೆ
ಕುದುರೆ ಕುಣಿತವನ್ನು ಮಾಡ್ತಾರೆ, ಜೊತೆಗೆ ಕೋಲು ಕುಣಿತವನ್ನು ಮಾಡ್ತಾರೆ, ಸಾರು ಕುಣಿತ, ಹುಚ್ಚೆಳ್ಳು ಬಡಿತ, ಕೈ ಬಾರಿಕೆ, ಒಂದೆಜ್ಜೆ ಎರಡೆಜ್ಜೆ ಕುಣಿತ, ಜೋಡು ಸಾಲಿನ ಜಗ್ಗಿಯ ಕೈ ಮೊದಲಾದ ವೈವಿಧ್ಯಮಯ ಕುಣಿತವಾಗಿವೆ. ಇವೆಲ್ಲವೂ ಕೂಡ ಆ ಡೊಳ್ಳನ್ನು ಬಾರಿಸುತ್ತಾ ಈ ಒಂದು ನೃತ್ಯವನ್ನ ಮಾಡುವುದು. ಇಷ್ಟು ವೆರೈಟಿಗಳಿದೆ, ಅದು ನಮ್ಗೆ ಅಷ್ಟು ವೆರೈಟಿಗಳು ಹೆಚ್ಚಿನ ಪ್ರಾಧಾನ್ಯತೆ ಗೊತ್ತಿಲ್ಲ. ಯಾಕಂತಂದ್ರೆ ಇದು ಆ ಒಂದು ಪ್ರಾಂತ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆ ಪ್ರಾಂತ್ಯಕ್ಕೂ ನಮಗೂ ತುಂಬಾ ಏನು ಉತ್ತರ ಕರ್ನಾಟಕದ ಮಂದಿ ಅತಿ ಹೆಚ್ಚು ಏನ್ ಮಾಡ್ತಾರೆ, ಈ ಒಂದು ಸಂಪ್ರದಾಯಕ್ಕೆ ಸೇರಿರ್ತಕ್ಕಂಥವ್ರು. ಅಲ್ಲಿ ಈ ಒಂದು ವಿಶೇಷತೆ ಕಂಡು ಬರುತ್ತೆ. ಅಲ್ಲಿ ಈ ಒಂದು ವಿವಿಧ ರೀತಿಯ ನೃತ್ಯ ನಮಗೆ ಹಿಂಗೆ ಯಾವ ರೀತಿ ಏನೋ ಇದು ಮಾಡ್ತಾ ಹೋಗ್ತಾರೆ, ಏನೋ ತಮಟೆಯನ್ನ ಬಾರಿಸ್ತಾರೆ, ತಮಟೆಯನ್ನು ಬಾರಿಸ್ತಾ ಮಾರಿ ಕುಣಿತವನ್ನ ಮಾಡ್ತೀವಿ, ಯಾವ್ದಲ್ವಾ ಈ ರೀತಿ ಇರ್ತಕ್ಕಂಥದ್ದು. ಇದನ್ನ ಬೀರಪ್ಪನ ಡೊಳ್ಳು ಎಂದೇ ಬೆಳೆದು ಬಂದ ಈ ಅದ್ಭುತ ಪ್ರದರ್ಶನ ಕಲೆ. ಇದು ಬೀರಪ್ಪನ ಡೊಳ್ಳು ಅಂತ ಹೇಳ್ತಾರೆ. ಯಾಕಂದ್ರೆ ಬೀರೇಶ್ವರನ ಒಂದು ಹಬ್ಬದ ಸಂದರ್ಭದಲ್ಲಿ ಮಾತ್ರ ಈ ಒಂದು ಡೊಳ್ಳನ್ನ ಬಾರಿಸಿದ್ರು. ಹಂಗಾಗಿ ಆ ಒಂದು ಕಲೆ ಇಂದು ಧಾರ್ಮಿಕತೆ ಆವರಣದಿಂದ ಹೊರಬಂದ್ರೆ ಧರ್ಮಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಲೌಕಿಕ ಉತ್ಸವಗಳು ತೆಗೆದುಕೊಂಡಿದೆ. ಶ್ರೀಸಾಮಾನ್ಯರು ಬೇರೆ ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ಏನ್ ಮಾಡ್ಬೋದು, ಇತ್ತೀಚಿನ ದಿನಗಳಲ್ಲಿ ಡೊಳ್ಳನ್ನು ಏನ್ ಮಾಡ್ಬೋದು, ಬಾರಿಸ್ಬೋದು. ಅಂದ್ರೆ ಹಿಂದೆ ಬರೀ ಕೇವಲ ಧಾರ್ಮಿಕ ಉತ್ಸವಗಳಿಗೆ ಮಾತ್ರ ಬಳಕೆ ಆಗ್ತಾ ಇತ್ತು. ಈಗ ಲೌಕಿಕ ಉತ್ಸವಗಳಂದ್ರೆ ಶ್ರೀಸಾಮಾನ್ಯರು ಸಹಾಯ ಮಾಡ್ತಾರೆ. ಊರಿನಲ್ಲಿ ಯಾವುದೇ ವಿಶೇಷ ಕಾರ್ಯಕ್ರಮಗಳು ನಡೆದ ಆ ಒಂದು ಸಂದರ್ಭದಲ್ಲಿ ಈ ಒಂದು ಏನನ್ನ ಡೊಳ್ಳನ್ನ ಬಾರಿಸುವಂತಹ ಒಂದು ಕಲೆಯನ್ನು ಏನ್ ಮಾಡಿದ್ದಾರೆ, ಕಲಿತುಕೊಂಡಿದ್ದಾರೆ ಅಂತಕ್ಕಂಥದ್ದು. ಇದಿಷ್ಟು